ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹೊಡಿಬೇಡಿ ಸರ್, ನನ್ಗೇನು ತಪ್ಪಿಲ್ಲ ಸರ್, ನಾನು ಏನು ಮಾಡಿ. ಯಾಕಮ್ಮ ಪಲ್ಲು ಮಲ್ಗಿರ್ಬೇಕಾರೇನೆ ಹೊಡಿತೀಯಾ? ಇನ್ನೇನಪ್ಪ, ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತಿನ್ನೋದು ಕೂಚಾಗ್ದಲ್ಲೇ ಬಿಟ್ಕೊಳ್ಳೋದು, ತಿನ್ನೋದು ಕೂಚಾಗ್ದಲ್ಲೇ ಬಿಟ್ಕೊಳ್ಳೋದು, ಇಷ್ಟೇನಪ್ಪ ಜೀವನ? ಪಲ್ಲು, ನಾನ್ ಮಾಡೋಂತ ಯಾವ ಕೆಲ್ಸನೂ ಇಲ್ಲಮ್ಮ ಈ ಮನೆಯಲ್ಲಿ. ಮನೆ ಇಲ್ಲ ಅಂದ್ರೆ ಏನಂತಪ್ಪ, 4-6 ಕಡೆ ತಿರುಗಿ ಕೆಲಸ ಹುಡ್ಕೊಂಡ್ ಬನ್ನಿ. ನಾನು ಎಷ್ಟ್ ಕಡೆ ಅಂತ ತಿರುಗ್ಲಿ, ನನ್ನ ಯೋಗ್ಯತೆಗೆ ತಕ್ಕಂತ ಕೆಲಸ ಕೊಡೋ ಬುದ್ಧಿವಂತರು ಇಲ್ಲಿ ಯಾರು ಇಲ್ಲಮ್ಮ. ಇಂಟರ್ವ್ಯೂಗೆ ಅಂತ ಕರೀತಾರೆ, ಫೇಲ್ ಮಾಡಿ ಕಳಿಸ್ತಾರೆ. ಇಂಟರ್ವ್ಯೂಗೆ ಅಂತ ಕರೀತಾರೆ, ಫೇಲ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಈ ಇಂಟರ್ವ್ಯೂ ಸವಾಸನೆ ಬೇಡ ಅಂತ ಫೈಲ್ನ ಬಿಸಾಕ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಅಣ್ಣಯ್ಯ ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆ. ಅಲ್ಲಪ್ಪ, ಇನ್ನು ಎಷ್ಟು ದಿವಸ ಅಂತ ಬೇರೆಯವ್ರ ಹಂಗಲ್ಲೇ ಬದುಕ್ತೀರಾ? ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನೀನು ಭಾಗದ ಆಸ್ತಿ ಇಸ್ಕೊಂಡ್ಬಿಡು, ನಾವು ಬೆಟ್ಟನ ಗುಡ್ಡನ್ನ ನೋಡ್ಕೊಂಡು. ನಾನು ಕೆಲಸ ಹುಡ್ಕೊಂಡ್ ಬನ್ನಿ ಅಂದ್ರೆ ಮನೆ ಮುರಿಯೋ ಮಾತಾಡ್ತೀರಾ? ಒಂದು ಕೆಲ್ಸ ಅಂತ ಹುಡ್ಕೊಂಡ್ ಬರೋವರೆಗೂ ನನ್ನ ಮುಖ ತೋರಿಸ್ಬೇಡಿ, ಹೋಗಿ. ಎಂತ ಗಂಡನ್ ಕಟ್ಕೊಂಡ್ಬಿಟ್ನಪ್ಪ, ಅವ್ರಿಗಾದ್ರೂ ಬುದ್ಧಿ ಇರುತ್ತೆ ಅನ್ಕೊಂಡೆ, ಅವರಿಗೂ ಇಲ್ವೇ? ಹೊದ್ದು ಪಲ್ಲು ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಹತ್ರ ಸರಿಯಾಗಿ ಮಾತೇ ಆಡ್ತಿಲ್ಲ. ಅವಳು ಮಾತಾಡ್ತಾ ಇದ್ರೆ ಏನಂತ, ನೀನೇ ಹೋಗ ಅವಳನ್ನ ಮಾತಾಡ್ಸ್ಬೋತಾನೆ. ನಾನೇ ಮೇಲ್ ಬಿದ್ದು ಮಾತಾಡ್ಸಿದ್ರು ಸರಿಯಾಗಿ ಮಾತೇ ಆಡ್ತಿಲ್ಲ ಕಣ. ಇದಕ್ಕೆ ಕಾರಣ ಏನ್ ಗೊತ್ತಾ? ನಮಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅಂತ ಮೊದಲೇ ಗೊತ್ತಿಲ್ಲ. ನಿನಗೂ ಸಂಪಾದನೆ ಇದ್ದಿದ್ರೆ ನೀನು ಪಲ್ಲು ದಿನ ಮಸಾಲೆ ದೋಸೆ ಕೊಡಿಸ್ಬೋದಿತ್ತಾನೆ. ಕಣ ಮನೆ ಸುತ್ತ ಅಷ್ಟೊಂದು ಆಫೀಸ್ ಇದೆ, ಇಂಟರ್ವ್ಯೂಗೆ ಅಂತ ಕರೀತಾರೆ, ಮಕ್ ಹೋಗೋದು ಕಳಿಸ್ತಾರೆ. ಏನ್ ಕೇಳಿದ್ರು ಇಂಟರ್ವ್ಯೂಲಿ? ಬೆಂಗಳೂರು ಎಲ್ಲಿದೆ ಅಂತ ಕೇಳಿದ್ರು. ನಾವ್ ಇರೋದೇ ಬೆಂಗಳೂರಲ್ಲಿ ಅಂತ ಹೇಳ್ಬೇಕಿತ್ತು. ಹೌದಾ? ಅಯ್ಯೋ, ಮತ್ತಿನ್ನೇನ್ ಕೇಳಿದ್ರು? ಭಾರತದ ಪ್ರಧಾನಿ ಯಾರು ಅಂತ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ಮೇಲೆ ಅವ್ರು ಯಾಕೆ ಆ ಚೇರಲ್ಲಿ ಕೂತಿರ್ಬೇಕು? ನಾನು ಹಾಗೆ ಹೇಳಿದ್ದಕ್ಕೆ ಮಕ್ ಕೂತ್ ಕಳ್ಸಿದ್ರು. ಪಟ 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 ಕಟ 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 ಕಟ. ಪದ್ದು, ಈಗಿನ ಕಾಲದಲ್ಲಿ ತಪಸ್ ಮಾಡೋರು ಇದಾರೇನಾ? ಅವನು ನಮ್ ತರ ನಿರುದ್ಯೋಗಿ ಅನ್ಸುತ್ತ, ಮರದ ಕೆಳಗಡೆ ಕೂತ್ಕೊಂಡು ತೂಕಡಿಸ್ತಾ ಇದ್ದಾನೆ. ನೀನು ತಾಪಸ್ ಅನ್ಕೊಂಡಿದ್ಯಾ ಅಷ್ಟೇ. ಲೋ, ಆ ಒಟನೂ ನನ್ ಕೇಳಿ ಕೇಳಕ್ ಆಗ್ತಿಲ್ಲ, ನಿಲ್ಸ ಕೇಳಲು. ಸ್ವಾಮಿ, ನಿಮ್ದು ನಮ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತು, ಸ್ವಲ್ಪ ತಪ್ಪಿರ್ತೀರಾ? ಪಟ 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 ಕಟ 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 ಕಟ. ಅವನು ಒಟನ ಹೇಗ್ ನಿಲ್ಲಿಸ್ತೀನಿ ನೋಡು. ಏನ್ ಮಾಡ್ತೀವೋ? ವೆಯ್ಟ್ ಅಂಡ್ ಸೀ. ಪಟ ಕಟ 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 ಪಟ 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 ಪಟ. ಪದ್ದು, ನಾವು ಹಾಕಿದ ಹಗ್ಗ ಹಾವಾಗೋಯ್ತಲ್ಲೋ. ನೀವು ಹಾಕಿದ್ದ ಹಗ್ಗ ನನ್ನ ತಪಶಕ್ತಿಯಿಂದ ಹಾವಾಯ್ತು. ನಿಮ್ಗೆ ನಿಜವಾಗ್ಲೂ ಇಷ್ಟೊಂದು ಶಕ್ತಿ ಇದೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ನಾವು ಸುಮ್ನೆ ತಮಾಷೆಗೆ ಹಾಗೆ ಮಾಡಿದಷ್ಟೇ. ಮೂರ್ಖರ, ನಾನು 1,00,000 ಸತಿ ಈ ಮಂತ್ರ ಹೇಳ್ಬೇಕಾಗಿತ್ತು, ಅದನ್ನ ನೀವು ಹಾಳು ಮಾಡಿದ್ದೀರಾ. ಈ ಹಾವನ್ನ ನಿಮ್ ಮೇಲೆ ಹಾಕ್ಲಾ? ಬೇಡ ಸ್ವಾಮಿಗಳೇ, ಬೇಡ. ನನಗೆ ಹಾವು ಅಂದ್ರೆ ತುಂಬಾ ಭಯ. ಮೊನ್ನೆ ರಾತ್ರಿ ಕನ್ಸಲ್ಲಿ ಹಾವು ಬಂದು ನನ್ನ ಎದುರಿಸಿ ಮಂಚದಿಂದ ಕೆಳಗ್ ಬಿದ್ದು ಮಂಡಿ ನೋಯ್ಕೊಂಡ್ಬಿಟ್ಟಿದೀನಿ. ನಿಮ್ ಕೆಲ ಆಗೋ ಹಾಗಿದ್ರೆ ನಮ್ಗೊಂದ್ ಕೆಲ್ಸ ಕೊಡ್ಸಿ. ಮನೆಯವ್ರು ನಮ್ ಮುಖ ನೋಡಿದ್ರೆ ಸಾಕು ಉರ್ದುರ್ದು ಬೀಳ್ತಾರೆ. ನಿಮ್ಮ ಮುಖಗಳನ್ನ ನೋಡಿದ್ರೆ ನಿಮ್ ಮನೆಯವರು ಸಿಟ್ಟಾಗ್ತಾರ. ಹಾಗಿದ್ರೆ ನೀವಿಬ್ರು ಅದಲು ಬದಲಾಗಿ. ಅಂದ್ರೆ ನೀನು ಅವನಾಗ್ತೀಯ, ಅವನು ನೀನಾಗ್ತೀಯ. ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ ನೋಡಿ. ಇಂಥ ಕಥನೆಲ್ಲ ಬಿಡ್ಲಾಚಾರ ಫಿಲಮ್ ಅಲ್ಲಿ ಎಷ್ಟು ನೋಡ್ಬಿಟ್ಟಿದೀವ. ಆದ್ರೂ ಬಿಟ್ಲ, ಆ ಹಗ್ಗ ಹಾವು ಹೇಗಾಯ್ತು? ಲೋ ಪದ್ದು, ಇವೆಲ್ಲ ಕಣ್ಣು ಕಟ್ಟಿ ವಿದ್ಯೆ ಇರುತ್ತೆ, ನಮ್ಗೆ ಯಾಕೆ ನಡಿ. ಪದ್ದು, ಏನೋ ಬಿಟ್ಲಾ? ನಾನು ಪಲ್ಲು ಜೊತೆ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನ. ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಣೋ. ನೋಡಬಿಡ್ಲಾ, ಪಲ್ಲು ಹತ್ರ ಪ್ರೀತಿಯಿಂದ ಮಾತಾಡು. ಅವಳು ತಲೆ ಸೋರು, ಕೆನ್ನೆಗಿಂಡು ಐ ಲವ್ ಯು ಪಲ್ಲು ಅನ್ನು, ಅವಳು ಐ ಲವ್ ಯು ಟು ಅಂತಾಳೆ. ಕೌಂಟ್ ಮಾಡ್ಕೊಂಡು ರೂಮಲ್ಲಿ ಎತ್ಬಿಡಿ, ಆಯ್ತಾ? ಥ್ಯಾಂಕ್ಸ್ ಕಣ ಪದ್ದು. ಇಲ್ಲಿ ಕಣ. ಏನಮ್ಮ ಪಲ್ಲು, ನಾನು ನಿನ್ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಸ್ವಲ್ಪ ರೂಮ್ ಬಾಗ್ಲು ಹಾಕ್ಲಾ? ಏನೋ ಬಂದಿದ್ದು ದೊಡ್ಡ ರೋಗ, ನೀನೇನೋ ನನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡೋದು? ಗಂಡ ಹೆಂಡ್ರು ಮಾತಾಡೋದು 100 ಇರುತ್ತಪ್ಪ, ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗುತ್ತಾ? ಯಾರು ನಿನ್ ಹೆಂಡತಿ? ಯಾಕಮ್ಮ ಪಲ್ಲು ಹೀಗ್ ಮಾತಾಡ್ತಾ ಇದೀಯಾ? ನೀನೇ ಅಲ್ವಾ ನನ್ನ ಹೆಂಡತಿ? ಈ ವಿಷಯ ಏನಾದ್ರೂ ನಮ್ಮ ಯಜಮಾನ್ರು ಗೊತ್ತಾದ್ರೆ ನಿನ್ ತಲೆ ಹೊಡೆದಾಕ್ಬಿಡ್ತಾರೆ.
ಯಾಕಮ್ಮ ಪಲ್ಲು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ನಾನು ಇಲ್ಲೇ ಇರ್ಬೇಕಾರೆ ಬೇರೆ ಯಾರಮ್ಮ ಯಜಮಾನ್ರಿರ್ತಾರೆ? ನೀನು ಮುಖನ ಸರಿಯಾಗಿ ಕನ್ನಡಿ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ದೀನಲ್ಲ, ನಾನೇ ವಿಟ್ಲ. ನೀನ್ ಬಿಟ್ಲ ಅಲ್ಲ ಪತ್ತು. ಇಲ್ಲ, ನಾನು ವಿಟ್ಲ. ನಿನ್ ಕೈ ಹಿಡ್ದಿರೋದು ನಾನು ಬಿಡೋದಿಕ್ಕಲ್ಲ, ಸಂಸಾರ ಮಾಡೋದಿಕ್ಕೆ. ನಿಂಗೆಲ್ಲ ತಲೆ ಕೆಟ್ಟೋಗಿರ್ಬೇಕು. ಪಲ್ಲು 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 ಪಲ್ಲು, ನೀನ್ ಈ ತರ ಹೊಟ್ಟೋಗ್ಬಿಟ್ರೆ ನಾವು ಬೆಟ್ಟದ ಮೇಲೊಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ಮ ಮಗುನ್ ತಗೋದಿಕ್ ಆಗಲ್ಲಮ್ಮ. ಯಾಕೋ ನನ್ ಮಗಳ ಕರೆದುಕೊಂಡು ನಡೀತಾ ಇದೀಯಾ? ಅತ್ತೆ ಅವ್ರೆ, ನಾನ್ ನಿಮ್ ಮಗಳ ಕೈ ಹಿಡಿದು ಈಗಾಗ್ಲೇ 4 ವರ್ಷ ಆಯ್ತಲ್ಲ. ಏನ್ ಮಾತಾಡ್ತಾ ಇದೀಯೋ? ನಿನ್ನ ಜನ್ಮಕ್ ನಾಚಿಕೆ ಆಗಲ್ವಾ? ಸ್ವಂತ ಮನೆ ಅಳಿಯನ್ನ ಹೋಗೋ ಬಾರೋ ಅಂತ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ರಲ್ಲ, ನಿಮ್ಮ ಜನ್ಮಕ್ ನಾಚಿಕೆ ಆಗಲ್ವಾ? ಚಂಪಾ, ಈಗ ನನ್ನ ಮಗನಿಗೆ ದೆವ್ವ ಮೆಟ್ಕೊಂಡಿದೆ, ಒಂದೆರಡು ಹಾಕೆ. ಏನಾಗಿದೆ ಈಗ ಚಪ್ಪ ನನ್ನ ಮೇಲೆ ಕೈ ಮಾಡಕ್ ಬರ್ತ್ಯಾ? ನನ್ನ ಯಾರು ಅನ್ಕೊಂಡಿದ್ಯಾ? ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಎ, ಈ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಇನ್ನೊಂದ್ಸಲ ನನ್ನ ತಂಟೆಗೆ ನಾನು ಬಂದ್ರೆ ಚಡ್ಡಿ ಜೇಬಿಂದ ಸುಂಡಲಿ ವಂಶದ ಮೋಡ್ ಚಾಕು ತೆಗಿಬೇಕಾಗುತ್ತೆ. ಯಾಕೆ ಮಾತಾಡ್ತಾ ಇದ್ದಾನೆ? ಅಳಿಯಂದಿದೆ ರಂಗತ್ತೆ, ನಿಮ್ ಅಳಿಯಂದ್ರು ಅಲ್ಲಿರ್ಬೇಕಾರೆ ನನ್ನನ್ನ ಅಳಿಯಂದ್ರೆ ಅಂತ ಕರಿತಿಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವೇ? ಏನಪ್ಪ ಮಾತಾಡ್ತಿದ್ದೀರ ನೀವು? ಲೇ ಬಲ್ಲು, ನನ್ನ ತಲೆ ಮೇಲೆ ಯಾಕೆ ಹೊಡಿದ್ಯಾ? ನನ್ನ ಇನ್ನೇನ್ ಗಂಡ ಅನ್ಕೊಂಡಿದ್ಯಾ ತಲೆ ಮೇಲೆ ಹೊಡಿಯೋದಕ್ಕೆ? ಇನ್ನೊಂದ್ ಸತಿ ನನ್ನ ತಲೆ ಮೇಲೆ ಏನಾರು ಹೊಡೆದ್ಯೋ ಒಂದೇ ಡಿಚ್ಚು ಹೊಡೆದು ನಿನ್ನ ಮಲಗಿಸ್ಬಿಡ್ತೀನಿ. ನಿನ್ ಗಂಡ ಬಿಟ್ಟು ಅಲ್ಲಿದೆ ನೋಡು. ಐ ಲವ್ ಯು ಪಲ್ಲು. ಇಬ್ರು ಸೇರ್ಕೊಂಡು ನನ್ನನ್ನು ಆಟ ಆಡಿಸ್ತಿದ್ದೀರಾ? ಇರಿ, ನಮ್ಮ ಅಣ್ಣ ಹೆಂಗ್ ಹೇಳಿ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ತಲೆ ಕೆಟ್ಟ ಜನಗಳು. ರಂಗತ್ತೆ, ನೀನ್ ಈ ಮ್ಯಾರೇಜ್ ಬ್ಯೂರೋ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? ಅದೆಷ್ಟು ವರ್ಷನಾದ್ರೂ ಆಗಿರ್ಲಿ, ನಿಮ್ಗೆ ಯಾಕಪ್ಪ? ಲೇ ಪಲ್ಲು, ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ, ತೆಪ್ಪಗಿರೆ. ರಂಗತ್ತೆ, ಉತ್ತರ ಕೊಡು. ಸುಮಾರು 4 ವರ್ಷ ಆಗ್ತಾ ಬಂತು. ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿವರೆಗೆ ಒಂದು ಮದುವೆನಾರು ನೆಟ್ಟಿಗೆ ಮಾಡ್ತಿದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ರಂಗತ್ತೆ, ನಾ ಚಿಕ್ಕ ವಯಸ್ಸಿಂದ ನಿನ್ ಹಿಂಗೆ ತಾನೆ ಮಾತಾಡ್ತಿದ್ದು, ಈಗ ಹೊಸದಾಗಿ ಮರ್ಯಾದೆ ಕೊಡ್ಲಿ ನಾನು? ಯಾಕಪ್ಪ ಏನೇನು ಮಾತಾಡ್ತಿದ್ದೀರಾ? ಸ್ವಲ್ಪ ಇಲ್ಲಿ ಅದೇನ್ ಮಾತಾಡ್ತಾನೋ ಕೇಳೋಣ. ನೀವು ಹೇಳಿ ಹೇಳಿ. ಹಳ್ಳಿನಲ್ಲಿ ಕುರಿ ಕಾಯ್ಕೊಂಡಿದ್ದನ್ನ ಲೋ ಬಾಲೋ ಬಾಲೋ ನಿಂಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಮಾಡ್ತಿಲ್ಲ. ಇದು ಸರಿನಾ? ಅಯ್ಯೋ ಪಲ್ಲು, ನೋಡ್ದ್ಯಾ, ನಿನ್ನ ಗಂಡನ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಂತೆ. ಅಳಿಯಂದಿಲ್ಗೆ ತಲೆ ಕೆಟ್ಟಿದೆ. ರಂಗತ್ತೆ, ಬಿಟ್ಲಿಂಗೇನಾಗಿದೆ? ಚೆನ್ನಾಗಿದ್ದಾನಲ್ಲ. ಪಲ್ಲು, ಯು ಡೋಂಟ್ ವರಿ, ವಿಟ್ಲಂಗ್ ಹಿಡ್ದಿರೋ ಭೂತನ ನಾನ್ ಬಿಡಿಸ್ತೀನಿ. ಬಿಟ್ಲಿಂಗೇನಾಗಿದೆ? ಚೆನ್ನಾಗಿದ್ದಾನಲ್ಲ ಜೋರೆ. ಮೈ ಗಾಡ್, ಇಷ್ಟು ದಿವಸ ಜಾಜಿ ಅದಕ್ಕೆ ಅಂತ ಬಾಯಿ ತುಂಬಾ ಕರಿತಿದ್ದಾನು, ಈಗ ಜಾಜಿ ಅವರೇ ಅಂತ ಕರಿತೀನೋ? ಎಷ್ಟು ಕೊಬ್ಬು ನಿನ್ಗೆ! ಅಯ್ಯೋ ಅಯ್ಯೋ, ಹೊಡಿಬೇಡಿ ಹೊಡಿಬೇಡಿ ಹೊಡಿಬೇಡಿ. ಜಾಜವ್ರೆ ಜಾಜವ್ರೆ, ನಾನ್ ನಿಮ್ಮನ್ನ ಅವತ್ತಿಂದನು ಜಾಜವ್ರೆ ಅಂತ ತಾನೇ ಕರೀತು. ಜಾಜವ್ರೆ, ಅಯ್ಯೋ ಸಾಕು ಸುಮ್ಮನಿರಿ. ಹೆಣ್ಣು ಕೊಟ್ಟ ಅತ್ತೆನ ಲಂಗತ್ತೆ ಅಂತ ಕರಿತೀರಲ್ಲ, ನಿಮ್ಮ ಜನ್ಮಕ್ ನಾಚಿಕೆ ಆಗಲ್ವಾ? ಓ ರಂಗತ್ತೆ, ನಿನ್ನ ಮಗಳನ್ನ ಕೊಟ್ಟಿರೋದು ನನಗಲ್ಲ, ಬಿಟ್ಲಿಂಗೆ. ಲೇ, ನೀವಿಬ್ರು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡಿಸ್ತೀರೇನೋ? ಓ ಜಾಜವ್ರೆ, ಪಲ್ಲು ಮತ್ತೆ ಬಿಟ್ಲ ಜಗಳ ಆಡಿದ್ದಾರೆ, ಅದ್ರಿಂದನೇ ಈ ಪ್ರಾಬ್ಲಮ್. ಅವನಲ್ಲ ಕಣೋ ವಿಟ್ಲ, ನೀನು ವಿಟ್ಲ. ಅಲ್ಲ ಜಾಜವ್ರೆ, ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು, ಅಲ್ಲಿ ಪದ್ಮನಾಭ. ಅಲ್ಲ, ನೀನು ವಿಟ್ಲ. ಅಲ್ಲ, ನಾನು ಪದ್ದು. ನನಗ್ ಗೊತ್ತಾಗಾಯ್ತು, ಈ ಪಲ್ಲುಗೆ ಬುದ್ಧಿ ಕಲಿಸ್ಬೇಕು ಅಂತ ತಾನೆ ನೀವಿಬ್ರು ಈ ತರ ನಾಟಕ ಆಡ್ತಿರೋದು. ಜಾಜವ್ರೆ, ಪಲ್ಲು ನಾನೇ ಬುದ್ಧಿ ಕಲಿಸ್ಬೇಕು, ಅವಳು ಗಂಡ ಬಿಟ್ಲ ಕಲಿಸ್ತಾನೆ. ಅವನಲ್ಲ ಕಣೋ ವಿಟ್ಲ, ನೀನು ವಿಟ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ತಲೆ ಕೆಟ್ಟಿದ್ಯೋ ನಿನ್ಗೆ? ನಿಮ್ 3 ಜನಕ್ಕೂ ತಲೆ ಕೆಟ್ಟಿದೆ. ಮಸಾಲೆ ದೋಸೆ ತಿನ್ಕೊಂಡ್ ಬಂದು ನಿಮ್ 3 ಜನನ್ನು ಬಿಟ್ಟಾಕೋತೀನಿ. ತಂಡ ಪಿಂಡಗಳ ನೋಡ್ರ, ಏನೋ ಆಗಿದ್ದಾಗೋಯ್ತು ಅಂತ ನಾನು ಮರ್ತು ಬಿಡ್ತೀನಿ. ಇನ್ನೊಂದು ಸಲ ಈ ತರದ ಹುಚ್ಚುಚ್ಚು ಆಟಗಳನ್ನ ಆಡಿದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ಅಷ್ಟೇ. ಅಲ್ಲೋ ಪಾಂಡ್ರಂಗ, ಹಾಗಾದ್ರೆ ಹುಚ್ಚುಚ್ಚಾಗಾಡೋದು ನಿನ್ ಡಿಪಾರ್ಟ್ಮೆಂಟ್ ಏನಾ? ಅಳಿ ಅಂದ್ರೆ ಪಲ್ಲಕ್ಕೆಲ್ಲ ಅವ್ವ ಅವ ಪದ್ದುನ್ಯ ಕಳಿ ಅಂದ್ರೆ ಅಂತಿದ್ದೀರಾ? ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಎ ಇಲ್ಲೇ ಇದೀನಲ್ಲ. ನಾನು ಯಾವ ಕೂಡ ತಲೆ ತಟ್ಕೊಂಡು ನಾನು ನಿಮ್ಮನ್ನ ಅಡಿ ಅನ್ಕೊಂಡಿದ್ದೇನಾ? ಅಣ್ಣಯ್ಯ, ಅವರು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದಾರೆ. ಈಗ
ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನೀ ಯಾಕಮ್ಮ ಪಲ್ಲು ಬೇಜಾರ್ ಮಾಡ್ಕೊತ್ಯಾ? ಐ ಲವ್ ಯು. ಓ ಮೈ ಗಾಡ್ ಹಬಿ ವಾಟ್ ಇಸ್ ದಿಸ್? ನಿನ್ನೆಯಿಂದ ಈ ಪ್ರಾಬ್ಲಮ್ ಶುರು ಆಗಿದೆ ಅಂದ್ರೆ ಸುಮ್ಮನೆ ಇದ್ದೀರಲ್ಲ. ಏನ್ರಿ ನಾನ್ ತಾನೇ ಏನ್ ಮಾಡ್ಲಿ ಹೇಳಿ ಕೇಳಿ ನಿಮ್ ಶಿಷ್ಯಂದ್ರ ತಾನೆ ನೀವೇ ಬುದ್ಧಿವಾದ ಹೇಳಿ ಹಾಗಂತ ಹೇಳಿ ಇವ್ರಿಬ್ರು ಹಂಗೆ ನಾನು ಸುಮ್ಮನೆ ಬಿಡಲ್ಲ ಕಣ್ರಿ. ಇವ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಆ ಸಿದ್ದಪ್ಪನ ಬರೋದಕ್ಕೆ ಹೇಳಿದೆ. ಸಿದ್ದಪ್ಪನ ಯಾರದು? ಕೊಲ್ಲೋಡಿ ಅವನು. ಅಣ್ಣ ನಮಸ್ಕಾರ ಕಣಣ್ಣ. ಏನಣ್ಣ ನಾನು ಬರೇ ಕೇಳಿದ್ರಂತೆ ಮನೆಗಿನ ಕಟ್ಟದಿದ್ಯಾ? ಅಯ್ಯ ಸಿದ್ದಪ್ಪ ಇರೋ ಈ ಮನೆ ನಾನು ಉಳ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಕಣ. ಇನ್ನೆಲ್ಲಿಂದ ಹೊಸ ಮನೆ ಕಟ್ಲಿ ಸಿದ್ದಪ್ಪ? ಈ ಕಲ್ಲು ಹೊಡೆಯೋದಕ್ಕೆ ಕೂಲಿ ಆಳುಗಳು ಬೇಕು ಅಂತ ಹೇಳಿದ್ದಲ್ಲ. ಹೌದು. ನಮ್ಮ ಮನೇಲಿ ಒಂದೆರಡು ದಡ್ಡಪಟ್ಟಿಗಳಿವೆ. ಮಾಡೋದಕ್ಕೆ ಏನಕ್ಕೆ ಏನಿಲ್ಲ ಎಳ್ಕೊಂಡು ಮೈ ಮುರಿಯೋವರೆಗೂ ದುಡ್ಡು ತಪ್ಪಿ ಏನಾದ್ರು ಮೈಗಳತನ ಮಾಡಿದ್ರ ಆ ಉಳಿ ತಗೊಂಡು ತಲೆ ಸುಳಿಗೆ ತೂತಿ ಬಿಡಿ ಹೇಳ್ತೀನಿ. ಏನಮ್ಮ ಪಲ್ಲು, ನನಗೆ ಕಲ್ ಕುಟ್ಟ ಅಭ್ಯಾಸ ಇಲ್ಲ, ನಾನು ಹೋಗೋದಿಲ್ಲ. ಒದೆ ತಿಂದು ನನ್ನ ಹೆಸರು ಕರಿತೀರ, ನಿಂಗೆ ನಾಚಿಕೆ ಆಗಲ್ಲ? ನನ್ನ ಹೆಂಡತಿ ಹೆಸರು ಹಿಡಿದು ಕರೆಯೋದಕ್ಕೆ ನನಗೆ ಕಮ್ಮ ನಾಟಕ ಆಗ್ಬೇಕು? ಸಾಕು ಸುಮ್ನೆ ರಾಮ. ಆ ಪದ್ದಪ್ಪ ನಿನಗೆ ಐ ಲವ್ ಯು ಅಂದ್ರು ಕಟ್ಕೊಂಡ್ರೆ ಗಂಟನೆ ತೆಪ್ಪ ಕೂತವ್ರೆ, ನಾನೇನು ಮಾಡ್ಲಿ? ದಂಡ್ಬಿಡಿಗಳ ಏನ್ರ ಮಾಡ್ತಾ ಇದ್ದೀರಾ? ಹಾಕಿದ್ರೆ ಒಂದೊಂದು ತಟ್ಟೆನ ಗಪ್ಕ ಗಪ್ಕ ಅಂತ ಹೊಡಿತೀರಲ್ಲ, ಈ ಪೇಡ್ಗಲ್ಲು ಆ ಜಲ್ಲಿ ಕಲ್ದಾರ ಪುಡಿ ಪುಡಿ ಹಂಗ್ ಹೊಡಿದು ಹೊಡೆದ ಚೊಳಗೆ ನೋಡಿಯಪ್ಪದ್ದು ಪುಡಿ ಪುಡಿ ಆಗಕ್ಕೆ. ರೇ ಮೈಸೆಲ್ಫ್ ವಿಠಲ್ ಮೂರ್ತಿ ಎಂ.ಎ. ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಹೆಂಗ್ ಹೊಡೆಯೋದು ಅಂತ ತೋರಿಸಿ ನೋಡಿ. ಸಿದ್ದಪ್ಪ ಏನಾಯ್ತಪ್ಪ ಏನಾಯ್ತು? ಈ ಸೆಂಟ್ರಿಂಗ್ ಏನಾದ್ರು ಸೆಂಟರ್ ತಲೆ ಮೇಲೆ ಕುಸ್ತು ಬಿತ್ತೇನಾ? ಏ ಸ್ವಾಮಿ, ಎಷ್ಟು ದಿನದಿಂದ ನನ್ನ ಮೇಲೆ ಕೋಪ ಇಟ್ಕೊಂಡಿದ್ರಿ? ಇವರಿಬ್ಬರನ್ನ ಬಿಟ್ಟು ನನ್ನ ಪ್ರಾಣ ತೆಗಿಸ್ಬೇಕು ಅಂತ ಇದ್ರ? ಏನಾಯ್ತು ಅಂತ ಬಿಡಿಸಿ ಹೇಳೋ ಮಾರ್ರೆ. ಬಾಬಾ ನಾನೇನು ಮಾಡಿಲ್ಲ, ಮಾಡಿದ್ರೆ ಪದ್ಮನೆ ಮಾಡಿರ್ಬೇಕು. ಮಾಡಿದ್ರೆ ಬಿಟ್ಲಾನೆ ಮಾಡಿರ್ತಾನೆ. ಮೊದ್ಲು ನೀವಿಬ್ರು ಹೆಸರನ್ನ ಹತ್ಲು ಬದಲು ಮಾಡೋದನ್ನ ಬಿಟ್ಟು ಬಿಡ್ರ. ಸೀತಪ್ಪ ಏನಾಯ್ತು ಅಂತ ಬಿಡಿಸಿ ಹೇಳ. ಏ ಸ್ವಾಮಿ, ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ, ನಿಮ್ಮಿಬ್ರು ಹುಡುಗರು ನನಗೆ ಕೆಲ್ಸಕ್ಕೆ ಬೇಡ ರೀ. ಅಲ್ಲ ರೀ, ಕಲ್ಲು ಹೊಡಿ ಅಂತ ಅಂದ್ರೆ ಸುತ್ತೆ ತಾಂಡ್ ನನ್ನ ತಲೆ ಹೊಡೆದ್ಬಿಟ್ರಿ. ರೀ ಸ್ವಾಮಿ, 24 ಅಲ್ಲಿಗೆ ಬಿದ್ದರಿ. 10,000 ರೂಪಾಯಿ ಖರ್ಚಾಗ್ಬಿಟ್ಟಿದ್ರಿ. 10,000 ರೂಪಾಯಿ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಸಿದ್ದಪ್ಪ ನಾನು ಯಾಕೆ ಕೊಡ್ಲಿ? ತಲೆ ಹೊಡೆದವ್ರು ಇವ್ರಿಬ್ರು, ಇವ್ರ ಹತ್ರನೇ ವಸೂಲಿ ಮಾಡ್ಕೋಬೇಕಿತ್ತು. ಪಾಂಡ್ರಂಗ ನಮ್ಮ ಹತ್ರ ಬರ್ತು 10,000 ರೂಪಾಯಿ. ಏ ಸ್ವಾಮಿ, 10,000 ರೂಪಾಯಿ ಕೊಡ್ತೀರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲೋ? ಪಾಂಡ್ರಂಗ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಕರಿಯೋ ಇನ್ನೊಂದ್ಸಲ ಹೆಸರು ಕರಿಯೋ, ಮಕ್ಕ ಹೊಡೆದ್ಬಿಡ್ತೀವಿ. ಬಾಬಾ ಪದ್ದು ಏನ್ ತಪ್ಪು ಮಾಡ್ದ ಅಂತ ಆತರ ರೇಗಾಡ್ತಾ ಇದೀರ ನೀವು? ನಮ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಾನೆ ಕರ್ಕೊಂಡ್ ಬರ್ಬೇಕು. ಮನೇಲಿ ಪಲ್ಲು ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾಳೆ ಗೊತ್ತಾ? ಯಾಕ್ರೋ ನೀವಿಬ್ರು ಈ ತರ ಆಡ್ತಾ ಇದ್ರ? ನಿಮ್ಮನ್ನ ಕೇಳ್ಕೊಂಡು ಅದು ಯಾರೋ ವ್ಯಕ್ತಿ ಫೋನ್ ಮಾಡಿದ್ದೀನಪ್ಪ, ಅವನ ಹತ್ರ ಕರ್ಕೊಂಡೋಗಿ ಒಪ್ಪಿಸ್ತೀನಿ, ಆಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಮಸ್ಕಾರ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಅವರಿಗೆ. ಅದು ಕೆಲಸ ಮಾಡೋದಕ್ಕೆ ನಂಬಿಕಸ್ತ ಆಳ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಇವ್ರಿಬ್ರನ್ನ ಕರ್ಕೊಂಡ್ ಬಂದೀನಿ. ಇವರಿಬ್ರು ನಮ್ಮ ಹುಡುಗರು. ನಮಸ್ಕಾರ ಸರ್. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ನಾನು ವಿಠಲ್ ಮೂರ್ತಿ ಎಂ.ಎ. ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಅದು ತಿಂದು ತಿಂದು ಸಿಕ್ಕಾಪಟ್ಟೆ ಕೊಬ್ಬು ಬೆಳ್ಕೊಂಡ್ಬಿಟ್ಟಿದೆ ನೋಡಿ, ಹೆಸರನ್ನೇ ಅದ್ಲು ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉಲ್ಟಾ ಜಮಾನ, ನಮಗೂ ಇಂಥವ್ರೆ ಬೇಕಾಗಿತ್ತು. ಅದು ಏನ್ ಜಮಾನನೋ ಏನ್ ಸುಡುಗಾರೋ. ದಯವಿಟ್ಟು ನಿಮ್ಮ ಮನೇಲಿ ಇವ್ರಿಬ್ರು ಒಂದ್ ದಿವಸ ಇಟ್ಕೊಳ್ಳಿ, ಒಂದಿಷ್ಟು ಕೆಲಸ ಮಾಡಿಸಿ, ಮೈ ಬಗ್ಸಿ ದುಡಿಯೋದು ಹೆಂಗೆ ಅಂತ ಹೇಳ್ಕೊಡಿ. ಒಟ್ಟಲ್ಲಿ ಇವ್ರು ಕೊಬ್ಬು ಕರಗ್ಬಿಡ್ಬೇಕು, ಹಂಗೆ ಮಾಡಿ ಸರ್. ಒಂದೇ ದಿವಸಕ್ಕೆ ಕೊಬ್ಬು ಕರಗಿಲ್ಲ ಅಂದ್ರೆ? ಅದು 1 ದಿವಸ 2 ದಿವಸ ಅಂತ ಅಲ್ಲ ಸರ್, ಅದು ಕೊಬ್ಬು ಕರಗೋವರೆಗೂ ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಡಿ. ನಾನಿನ್ನ ಬರ್ತೀನಿ. ಬಾಬಾ ಬಾಬಾ ಬಿಟ್ಟೋಗ್ಬೇಡಿ ಬಾಬಾ. ಯಾವನಪ್ಪ ಪಾಂಡ್ರಂಗ ಅವ್ನ್ ಯಾಕೆ ಹೊಡಿತ್ಯಾ? ಅಯ್ಯೋ ನಿನಗೆ ಹೊಡೆದ್ರೆ ಅಂತ ಬೇಜಾರನಪ್ಪ, ನಿಂಗೂ ಹೊಡಿತೀನಿ ತಗೊಳಪ್ಪ. ಏನ್ ಕೆಲಸ ಮಾಡ್ತೀರಾ ನೀವು? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಟ್ರೆ ನೀವು ಹೇಳೋ ಮನೆ ಹಾಲ್ ಕೆಲಸ ಎಲ್ಲ ಮಾಡ್ತೀವಿ ಅಲ್ವೇನಪ್ಪ? ಅವ್ರ ಕಡೆ ಬಿಟ್ಟ ಬಾಸ್, ಈ ಮಾಲ್ನ ಈ ಅಡ್ರೆಸ್ಗೆ ತಲುಪಿಸ್ಬೇಕು. ಯಾರಾದ್ರೂ ಇದಾರಾ? ಇದಾರೆ ಕೊಡ ಇಲ್ಲಿ. ಈ ಅಡ್ರೆಸ್ಗೆ ಮಾಲ್ನ ತಲುಪಿಸ್ಬೇಕು. ಎಷ್ಟು ಬೇಕಾದ ದುಡ್ಡು ಕೊಡ್ತೀನಿ. ಸುಮ್ನೆ ತಲುಪ್ಸಕ್ಕಾಗತ್ತಾ? ಹೇಳಿದ್ನಲ್ಲ, ತಲುಪಿಸಿದ್ಮೇಲೆ ಎಷ್ಟು ಬೇಕಾದ ದುಡ್ಡು ಕೊಡ್ತೀನಿ ಅಂತ. ನಮ್ಗೆ ತಲುಪಿಸೋದಕ್ಕಿಂತ ಮುಂಚೆನೆ ದುಡ್ಡು ಕೊಡ್ಬೇಕಪ್ಪ. ಎಷ್ಟು ಕೊಡ್ಬೇಕಪ್ಪ? ಸದ್ಯಕ್ಕೆ 200 ರೂಪಾಯಿ ಕೊಟ್ಟಿರಿ, ಕೆಲಸ ಆದ್ಮೇಲೆ ಇನ್ ಮಿಕ್ಕಿದ್ದು ನೋಡೋಣ. ಯೋಗ್ಯತೆನ ನೋಡ್ರಿ 200 ರೂಪಾಯಿ. ಈ ಮಾಲ್ನ ತಲುಪಿಸಿ ನನ್ನ ಹತ್ರ ಬನ್ನಿ, ಒಬ್ಬೊಬ್ರಿಗೆ 10,000 ರೂಪಾಯಿ ಕೊಡ್ತೀನಿ. ಅಲ್ಲೇ ಇದಾರೆ ನೋಡು. ಓಡಿ ಸರ್. ಪೊಲೀಸ್ 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 ಎಸ್ಕೇಪ್ ಎಸ್ಕೇಪ್. ಇಲ್ಲ
ಇಲ್ಲ ಇದ್ರಲ್ಲಿ ಎಲ್ಲಿ ಹೊಡೋಗ್ಬಿಟ್ರು? ಹುಡ್ಕೊಂಡ್ ನಡೀರಿ ಸರ್, ಅದೇ ತಾನೇ ನಮ್ ಡ್ಯೂಟಿ. ಹೇಳಿ. ಸಾರಿ ಅತ್ತವ್ರೆ, ನಾನು ಪಲ್ಲು ಅನ್ಕೊಂಡ್ಬಿಟ್ಟೆ. ಏನಾಯ್ತು ನಿನಗೆ? ನಿಮ್ಮ ಅಳಿಯಂದ್ರ ಕೆನ್ನೆನ ಹೀಗೆ ತಿವಿತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಯಾಕೋ ಹೀಗೆ ಓಡ್ ಬರ್ತಾ ಇದ್ದೀನ? ಏನೋ ಮಾಡ್ಬಾರ್ದು ಕೆಲಸ ಮಾಡಿರ್ತಾರೆ, ಅದಕ್ಕೆ ಓಡ್ ಬರ್ತಾ ಇದ್ದಾರೆ. ಚಂಪ ಬಾಯಿ ಮುಟ್ಕೊಂಡು ಕೂತ್ಕೊಳ್ಳೆ. ಅದು ರಂಗತ್ತೆ, ನಾವಿಬ್ರು ಒಂದೊಂದು ಕೆಲಸ ಹುಡ್ಕೊಂಡಿದೀವಿ. ಅತ್ತೇವ್ರೆ, ಅವ್ರು ನಮ್ಗೆ ದುಡ್ಡು ಕೊಡ್ತಾರಂತೆ. ಆ ದುಡ್ಡು ಬಂದ ತಕ್ಷಣ ನಾನು ನನ್ನ ಹೆಂಡತಿ ಪಲ್ಲು ಇಬ್ರು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ಮ ಮಗುನ ಅದ್ರಲ್ಲಿ ಹಾಕಿ ತೂಗ್ಬಿಡ್ತೀವಿ. ನಿನ್ ಮಗು ನೋಡ್ಬೇಕು ಅಂತ ನಾನು ತುಂಬಾ ದಿವಸದ ಕಾಯ್ತಾ ಆಯ್ತು ಕಣ. ಏಯ್, ಗೊತ್ತು, ನನ್ನ ಹೆಂಡತಿರ ಮಗ ನೀನು ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮಗ ಬಿಟ್ಲಾ? ಅಯ್ಯೋ, ಯಾಕೆ ಆಡ್ತಾ ಇದ್ದಾನೆ? ಯಾರು ಗೊತ್ತಂತೆ? ಸ್ವಲ್ಪ ಸ್ವಲ್ಪ ಕಂಜಾಕ್ಷರ್ಗೆ ಮನ ಕಡೆ ಸುಮ್ಮನೆ ಗಂಡ ಕಾಯಿಸ್ಬಿಟ್ಟಿರ್ರೆ. ಹಂಡಲ್ ನೀರಿಲ್ಲಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ. ಏನ್ ಸಮಾಚಾರ? ಈ ಕಡೆ ಇಬ್ರು ಕಳ್ಳರು ಓಡ್ ಬಂದ್ರಲ್ಲ ಎಲ್ಲಮ್ಮ ಅವರು. ನಮ್ಮನೆಗೆ ಕಳ್ಳರು ಬಂದ್ರೇನೆ? ಇಲ್ಲ, ದಂಡ್ಪಿಂಡ್ಗಳು ಓಡ್ ಬಂದ್ರು. ಇದನ್ನ ಇಲ್ಲಿಟ್ಲು ಓಡ್ ಹೋಗ್ತೀನಿ. ಹಾಗಿದ್ರೆ ಅವರೇ ಕದ್ದಿರೋದು. ಎಲ್ಲಿ ಅವರು? ಒಬ್ಬ ರೂಮಲ್ಲಿ ಇದ್ದಾನೆ, ಇನ್ನೊಬ್ಬ ಆ ಕಡೆ ಬಚ್ಚಿಟ್ಕೊಂಡಿದ್ದಾನೆ. ಹೋಗ್ ಕರ್ಕಬರ. ಇನ್ಸ್ಪೆಕ್ಟ್ರೆ, ಏನ್ ಕತ್ತಿದ್ದಾರೆ? ಏನ್ ಕತ್ತಿದಾರ? ಇಲ್ಲಿ ನೋಡಿ, ದೇವಸ್ಥಾನದ ಒಡವೆಗಳು. ಒಳ್ಳೆ ಮನ್ತನ್ನವರಾಗಿ ಕಳ್ತನ ಮಾಡಿದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬರಲ್ಲಿ ದೇವಸ್ಥಾನದ ಒಡವೆಗಳು ಕತ್ತಿದ್ದೀರಾ? ಸಾಹೇಬ್ರೆ, ಈಗ ನೀವೇ ನಿಲ್ಲಿ. ಏನ್ ಇಲ್ಲಿ ಅಂತ ಕೇಳೋ ಬದಲು ಇವ್ರು ಏನ್ ಮಾಡಿದ್ದಾರೆ ಅಂತ ಕೇಳು. ಅಂತದ್ದು ಏನ್ ಮಾಡಿದ್ರಪ್ಪ? ದೇವಸ್ಥಾನದಿಂದ ಒಡವೆಗಳು ಕತ್ತಿದಾರಪ್ಪ. ಏ ದಂಡ ಪಿಂಡಗಳ, ಇವ್ರು ಹೇಳ್ತಾ ಇರೋದು ನಿಜಾನೇ ಅಂದ್ರ? ಅದೇನಾಯ್ತು ಗೊತ್ತಲ್ಲ ಪಾಂಡ್ರಂಗ, ನೀನು ನಮ್ಮನ್ನ ಯಾರಿಗೂ ಒಪ್ಪಿಸಿದ್ಯಲ್ಲ. ಅವರೇ ಬಾಬಾ ನಮ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಈ ಅಡ್ರೆಸ್ಗೆ ಮಾಲ್ ತಲುಪಿಸು ಅಂತ ಹೇಳಿದ್ರು. ಅಷ್ಟರಲ್ಲಿ ಪೊಲೀಸರು ಬಂದ್ರು ಅಂತ ಎಲ್ಲ ಓಡ್ ಬಂದ್ಬಿಟ್ವಿ ಅಲ್ವಾ ಪುಟ್ಟ? ಬಿಟ್ಲಾ? ಏನಿಬ್ರು ಹೆಸರು ಅದು ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಏನಾಗಿದೆ ಗೊತ್ತೇನೋ ಶಿಶುಪಾಲ, ಪದ್ದಪ್ಪನಿಗೆ ಆದಷ್ಟು ಬೇಗ ಒಂದು ಮದುವೆ ಅಂತ ಮಾಡಿಸ್ಬಿಟ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಂತ ಸಿಕ್ಬಿಡುತ್ತಾ. ನಮ್ ಕಡೆ ಒಂದು ಹುಡುಗಿ ಇದ್ದಾಳೆ, ತಂದು ಕಟ್ಟಿಸ್ಬಿಡ್ತೀನಿ ಬಿಡು. ಆದಷ್ಟು ಬೇಗ ಕಟ್ಸಿ, ನನ್ಗೂ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾರೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಚಂದ್ರ ಅಂತ. ಅತ್ತೇವ್ರೆ, ಅಳಿಯನ್ನ ಮಾತಾಡ್ಸೋ ರೀತಿನ ಇದು, ಸ್ವಲ್ಪ ಮ್ಯಾನರ್ಸ್ ಕಲ್ತ್ಕೊಳ್ಳಿ. ಹುಡುಗಿ ಲಕ್ಷಣವಾಗಿದ್ದಾಳೆ, ಮದುವೆ ಮಾಡ್ಕೊಂಡ್ಬಿಡ. ನನಗ ಆಲ್ರೆಡಿ ಮದುವೆ ಆಗಿದೆಯಲ್ಲ. ಹುಡುಗಿನ ಕರ್ಸಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣ. ಮದ್ವೆ ಯಾವಾಗ ಅಂತ ಕೇಳೋ. ಪಲ್ಲು, ನಾನೇ ನೀನ್ ಕಟ್ಕೊಂಡ್ರೆ ಗಂಡ ನೆನ್ನೆ ತಲೆ ಮೇಲೆ ಹೊಡಿಯೋದಿಕ್ಕೆ? ಏನಪ್ಪಾ, ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ಕಟ್ಕೊಂಡ್ ಹೆಂಡತಿನ ಜೊತೆಲೆ ಇಟ್ಕೊಂಡು ಬೇರೆ ಹುಡುಗಿಗೆ ಆಸೆ ಪಡ್ತೀರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ಕಟ್ಕೊಂಡ್ರೆ ಗಂಡ ಪಕ್ಕದಲ್ಲೇ ಇದ್ದು ನನ್ ತಲೆ ಮೇಲೆ ಹೊಡಿತಲ್ಲ, ನಿನಗ್ ನಾಚಿಕೆ ಆಗಲ್ಲ? ಪಲ್ಲು, ಏನಾಗಿದ್ಯೋ? ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತಾನೆ ಹುಡುಗಿನ ಮನೆಗೆ ಕರ್ಸ್ಕೊಂಡ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಶಿಶುಪಾಲ, ಯಾಕೋ ಇದು ವರ್ಕೌಟ್ ಆಗಲ್ಲ ಕಣ. ನಿಮ್ ಭಾಷೆನಲ್ಲಿ ನಮ್ಮ ಮಳೆಯಂದ್ರಿಗೆ ಸ್ವಲ್ಪ ಬಿಸಿ ಮುಟ್ತಾ. ಇನ್ನೊಂದು ಮದುವೆ ಅಂತ ಹೋದ್ರೆ ಒಳಕ್ ಹಾಕ್ಬಿಡ್ತೀನಿ. ನಿಮ್ಗೇನ ತಲೆ ಕೆಟ್ಟಿದ್ಯಾ? ನಾನು ವಿಟ್ಲ ಅಲ್ಲ, ಪದ್ದು. ಯಾಕೋ ನನ್ ತಲೆ ಕೆಡ್ತಾ ಇದೆ ಸರ್. ಮೊದಲೇ ಕೆಟ್ಟರೆ ನಿಮ್ ತಲೆ ಇನ್ನೆಷ್ಟೆಲ್ಲ ಕೆಡ್ತಾರೆ. ಹಾಗಾದ್ರೆ ನಾನು ಯಾರನ್ನ ಮದ್ವೆ ಆಗೋದು? ಅಯ್ಯೋ, ಸ್ವಲ್ಪ ಹೊತ್ತು ಇಲ್ಲೇ ಇರಮ್ಮ, ಎಲ್ಲ ಸೆಟ್ಲ್ ಆಗುತ್ತೆ. ನಾನು ಸ್ಟೇಷನ್ಗೆ ಹೋಗಿ ಕಳ್ಳರನ್ನ ರೂಪಿಸ್ಬೇಕು. ನಡಿಯೋ. ಚಂದ್ರ, ನೀನ್ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ಯಾ. ಅಂದ್ರೆ ನೀನ ನನ್ನ ಮದ್ವೆ ಆಗೋದು? ಯಾಕೆ, ನಾನ್ ಚೆನ್ನಾಗಿಲ್ವಾ? ಅಲ್ಲ, ಯಾಕೆ ಪದೇ ಪದೇ ಹೊಡಿತಾ ಇದ್ದೀರಾ? ಇವ್ರು ನನ್ ಗಂಡ, ನೀನ್ ನನ್ ಮದ್ವೆ ಆಗ್ತೀನಿ ಅಂದ್ರೆ ನಾನು ಸುಮ್ನೆ ಇರ್ಬೇಕಾ? ಏನಮ್ಮ ಪಲ್ಲು, ನಿನ್ನ ಕಟ್ಕೊಂಡಿರೋ ಗಂಡ ನಾನು ಇಲ್ಲೇ ಇರ್ಬೇಕಾದ್ರೆ ನನ್ನ ಆಪ್ತ ಮಿತ್ರನ ಗಂಡ ಅಂದ್ರೆ ನನಗೆ ಹೊಟ್ಟೆ ಉರಿಯೋದಿಲ್ವಾ? ನೋಡಮ್ಮ ಚಂದ್ರ, ನಾನು ಪಲ್ಲು ಇಬ್ರು ಮದ್ವೆ ಆಗಿ ಸೆಟ್ಲ್ ಆಗ್ಬಿಟ್ಟಿದೀವಿ. ನಮ್ಮ ಪದ್ದು ತುಂಬಾ ಒಳ್ಳೆ ಹುಡುಗ. ನೀನು ಇವನ್ನ ಮದ್ವೆ ಆದ್ರೆ ಖುಷಿಯಾಗಿರ್ಬೋದು. ಏನಮ್ಮ ಫೈನಲ್ ಆಗಿ ಏನಾಯ್ತು? ಮನೆಯವರೆಲ್ಲ ತಡಿಯನ್ ಮದ್ವೆ ಆಗು ಅಂತಿದ್ದಾರೆ, ಆದ್ರೆ ಆ ತುಣಕ್ಲ ನಾನೇ ಮದ್ವೆ ಆಗ್ತೀನಿ ಅಂತಿದ್ದಾನೆ. ನಮ್ಗೆ ಯಾರನ್ನ ಮದ್ವೆ ಆಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆನೋವು ಬಂದಿರೋದು ನನಗೆ ಕಂಡ್ರು, ಇನ್ ಯಾರ ಹತ್ರ ಇವ್ರಿಬ್ರಿಗೂ ಬುದ್ಧಿ ಹೇಳಿಸ್ಲಪ್ಪ. ಆಯಪ್ಪ ಏನ್ರಿ ನೋಡ್ತೀರಾ? ಬಾರಸ್ರಿ ಇವ್ರಿಬ್ರಿಗೂ. ಮತ್ತೆ ಮದುವೆ ಆಗ್ತೀಯ ತಾನೆ? ಅವ ನಿಮ್ಮ ದೇವರು ಕೊಟ್ಟ ತಂಗಿನ ಮದ್ವೆ ಆಗಿದೀನಿ, ಈಗಿನ ಮದ್ವೆ ಆಗುಂದ್ರೆ ಹೇಗಾಗ್ಲಿ? ಮಾಡ್ರಕ್ಕ, ನಾನ್ ಮದ್ವೆ ಆಗ್ತೀನಿ, ಮದ್ವೆ ಮಾಡ್ತೋ. ಇನ್ನು ನನ್ನ ಕೈ ತಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರ್ಲಪ್ಪ. ಕೊಡಿ ಸರ್ ಇಲ್ಲಿ. ಅಂತೂ ಚೆನ್ನಾಗಿ ಬುದ್ಧಿ ಕಲ್ತಂಗಾಯ್ತು. ನೀವು ಮತ್ತೆ ಮೊದಲನಾಗೆ ಆಗಿ ಶುಭ ಮಸ್ತು.
ಏ ಹಿಟ್ಲ ಮನೆಗೆ ಯಾಕೋ ಪೊಲೀಸವ್ರು ಬಂದಿದ್ದಾರೆ ನನ್ಗೇನ್ ಗೊತ್ತಪ್ಪದ್ದು ಲೇ ಪಾಂಡ್ರಂಗ ಪೊಲೀಸವ್ರು ಯಾಕೋ ಬಂದಿದ್ದಾರೆ ಏನಪ್ಪ ನೀವು ಸರಿ ಹೋಗ್ಬಿಟ್ರಾ? ಸರಿ ಹೋಗೋದಕ್ಕೆ ನನಗೇನಾಗಿತ್ತು ಅಂದ್ರೆ ಈ ಹುಡುಗಿನ ಮದುವೆ ಆಗ್ತೀರಪ್ಪ? ಆಡೋ ಮತ್ತು ಒಂದು ಅರ್ಥ ಬೇಡವಾ? ನಿಮ್ಮ ದೇವ್ರು ಕೊಟ್ಟ ತಂಗಿಗೆ ಬಾಳ್ ಕೊಡೋದಲ್ದಲೆ ಅವಳು ಬದುಕಿರ್ಬೇಕಾರೆ ಅಳಿ ಅಂದ್ರೆ ಇನ್ನೊಂದು ಮದುವೆ ಆಗ್ತೀರಪ್ಪ ಅಂತ ಕೇಳ್ತಿದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ಪಾಂಡ್ರಂಗ ಯಾರು ಅದು ಹುಡುಗಿ? ಪದಪ್ಪ ನಿನಗೆ ಮದುವೆ ಮಾಡ್ಬೇಕು ಅಂತಾನೆ ಆ ಹುಡುಗಿನ ಕರ್ಸಿದೀನಿ ಕಣ. ಹಾಗಿದ್ರೆ ಬೇಗ ಮದ್ವೆ ಮಾಡ್ಸು, ನನಗೆ ಮದ್ವೆ ಹಾಳಾಗೋಗ್ಲಿ, ಮುಂಚಿಲ್ದಿರ ಸಾಯ್ತಾ ಇದ್ದೀನಿ. ಏನಮ್ಮ ಈ ಪದ್ಮನ್ ಮದುವೆ ಆಗ್ತೀಯಾ? ಆಗ್ಲೇ ಮದ್ವೆ ಆಗಲ್ಲ ಅಂತಿದ್ರು, ಈಗ ಮದ್ವೆ ಆಗ್ತೀನಿ ಅಂತ ಉಲ್ಟಾ ಹೊಡಿತಿದ್ದಾರೆ. ಇಂಥ ಲೂಸ್ ಏನಾದ್ರೂ ಮದ್ವೆ ಆದ್ರೆ ನಾನ್ ದೊಡ್ಡ ಲೂಸ್ ಆಗೋಗ್ತೀನಿ. ನಾನ್ ಮದ್ವೆ ಆಗಲ್ಲ. ಇದೇ ಪದಪ್ಪ ಜಸ್ಟ್ ಮಿಸ್ ಕಣ. ಬಹುಶಃ ನಿನಗೆ ಬರೀ ಈ ಜನ್ಮ ಅಷ್ಟೇ ಅಲ್ಲ ಕಣ, ಇನ್ನು 7 ಜನ್ಮಕ್ಕೂ ಮದುವೆ ಆಗಲ್ಲ ಅನ್ಸುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಲೈಫ್.